ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಾಡಿಯೂ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಮೋದಿ ಅವರನ್ನು ಯಾವುದೋ ಪ್ರಸಂಗದಲ್ಲಿ ಶತಾಯಗತ ಈ ಸಲ ಸೋಲಿಸಲೇಬೇಕು ಅನ್ನೋಂಥ ಹಠದಲ್ಲಿದೆ ಇಂಡಿಯಾ ಇದ್ದಿದ್ದು. ಇವೆಲ್ಲ ಘಟನೆಗಳು ಇವತ್ತೇನಾಗಿರ್ತಿದ್ದಾವಪ್ಪ ಅಂತಂದ್ರೆ ಇಂಡಿಯಾಕ್ಕೆ ಮತ್ತಷ್ಟು ಬಲ ತಂದು ಕೊಡ್ತಾ ಇದ್ದಾವೆ. ಹೌದಪ್ಪ, ಇದು ಗೆಲ್ಲುವ ಸಾಧ್ಯದ ಇವುಗಳಿಂದ ಅನ್ನುವಂಥ ಮಾತನ್ನು. ಹೀಗಾಗಿ ಕೇಜ್ರಿವಾಲ್ ಬಿಡುಗಡೆ ಆಮ್ ಆದ್ಮಿಗಂತೂ ಶಕ್ತಿ ಕೊಡ್ತದೆ, ಆ ಮಾತು ಬೇರೆ. ಜೊತೆಗೆ ಇಂಡಿಯಾ ಸಂಘಟನೆಗೂ ಸಹಿತ ಭಾಳಷ್ಟು ಒಂದು ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇವ್ರ ಜೊತೆಗೆ ಉಪಮುಖ್ಯಮಂತ್ರಿ ಸಿಸೋಡಿಯಾ ಅವ್ರದ್ದಾಗಿರ್ಬೋದು, ಸತ್ಯೇಂದ್ರ ಜೈನ್ ಅವರಾಗಿರ್ಬೋದು, ಅವ್ರದ್ದು ಬಿಡುಗಡೆ ಆಗಿದ್ದು ಇನ್ನೂ ಚೆನ್ನಾಗಿತ್ತೇನೋ ಅನ್ನೋಂಥ ಮಾತನ್ನು ಇರಲಿ. ಆದರೆ ಮುಖ್ಯವಾಗಿ ಬೇಕಾಗಿದ್ದಲ್ಲಿ ಏನಪ್ಪ ಅಂದ್ರೆ ಸಂಜಯ್ ಸಿಂಗ್ರ ಜೊತೆಗೆ ಈ ನಮ್ಮ ಯುವ ಅಂತ ಹೇಳ್ರಿ, ಯಾಕಂದರೆ ರಾಜಕೀಯದಲ್ಲೇ ಕೇಜ್ರಿವಾಲ್ ಯುವಕರೇ ಇವತ್ತು ಇನ್ನೂ ಅವರು ಹೋರಾಟ ಮಾಡುವಂಥ ಅವಕಾಶ ಸಿಕ್ಕಿದ್ರಿಂದಾಗೆ ಬಿ ಜೆ ಪಿಗೆ ಇಲ್ಲಿ ಇನ್ನಷ್ಟು ಹೊಡೆದು ಬಿಡೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇನ್ನೂ ಭಾಳಷ್ಟು ಮತದಾನ ಆಗೋದು. ಈ ಕೇವಲ 3 ಭಾಗದಲ್ಲಿ ಮುಕ್ತಾಯ ಆಗಿದೆ, ಇನ್ನೂ 4 ಭಾಗಗಳು ನಡಿಬೇಕಾಗಿದೆ. ಹೆಚ್ಚು ಕಡಿಮೆ ಎಲ್ಲ ಇದು ನಾರ್ತ್ ಈಸ್ಟ್ ಅನ್ನೋಕ್ಕಿಂತ ನಾರ್ತ್ ಮತ್ತು ಜೊತೆಗೆ ಈ ಮಿಡ್ಲ್ ಅಂದ್ರೆ ಈ ನಮ್ಮ ಮಹಾರಾಷ್ಟ್ರ ಜೊತೆಗೆ ಬಿಹಾರ ಮತ್ತು ಉತ್ತರ ಪ್ರದೇಶ ಇವೆಲ್ಲವೂ ಇವತ್ತು ನಿಶ್ಚಿತವಾಗಿಯೂ ಇಂಡಿಯಾಕ್ಕೆ ಹೆಲ್ಪ್ ಮಾಡುವಂಥ ಸಾಧ್ಯತೆಗಳೆಲ್ಲ ಕೂಡಿದವು. ಹೀಗಾಗಿ ಈ ಒಂದೇನು ಕೇಜ್ರಿವಾಲ್ ಬಿಡುಗಡೆ ಇದೆ, ಇದು ವಿರೋಧಿಗಳಿಗೆ ಆಣೆಬಲ ಬಂದಂತಾಗಿದೆ. ಅದೇ ಕಾಲಕ್ಕೆ ಮೋದಿ ಅವ್ರಿಗೆ ಮಾತ್ರ ಇದೊಂದು ಇರಿಟೇಟ್ ಆಗ್ತಾಯಿದೆ, ಹೆಂಗಪ್ಪ ಇವರೊಬ್ಬನೇ ಎದುರಿಸೋದು ಈ ಮನುಷ್ಯನ ಅನ್ನುವಂಥದ್ದು. ಯಾಕಂದರೆ ಇವರು ಸಹಿತ ಒಳ್ಳೆಯ ಭಾಷಣಕಾರರು, ಅನೇಕರು ಇವರು ಭಕ್ತಾದಿಗಳಿದ್ದಾರೆ. ಆಮ್ ಆದ್ಮಿದು ಇನ್ನೂ ಇನ್ನಷ್ಟು ಜೋರಾಗಿ ಹೋಗ್ಬೇಕಾಗಿತ್ತಪ್ಪ, ರಾಷ್ಟ್ರಮಟ್ಟದಲ್ಲಿ ಬೆಳಿಬೇಕಾಗಿತ್ತು ಈ ಪಕ್ಷ ಅಂತೇಳಿ ಆಶಿಸುವಂಥ ಅನೇಕ ಜನ ಇಲ್ಲಿದ್ದಾರೆ. ಅವ್ರಿಗೆಲ್ಲ ಅವ್ರ ಆಸೆಗೆ ಈಗಾಗಲೇ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಕೇಜ್ರಿವಾಲ್ ನಡೆಯೋದು ಸ್ವಲ್ಪ ಹಿನ್ನೆಲೆ ಆದಂಗೆ ಆಗಿತ್ತು. ಬಟ್ ಈಗ ಮಾತ್ರ ಒಂದು ಒಳ್ಳೆಯ ಪ್ರಗತಿ ಕಾಣುವ ಸಾಧ್ಯತೆಗಳೆಲ್ಲ ಕಾಣ್ತಾ ಇದ್ದೇವೆ. ಹೀಗಾಗಿ ಕೇಜ್ರಿವಾಲ್ರ ಬಲ ಇಂಡಿಯಾಗೆ ಇನ್ನಷ್ಟು ಹೆಚ್ಚಿನ ಒಂದು ಕಸವನ್ನು ಕೊಡೋದಷ್ಟೇ ಅಲ್ಲ, ಇಲ್ಲೇ ಒಂದು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಾಧ್ಯ ಇರುವಂಥ ಸರ್ಕಾರವನ್ನು ತರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಬೇಕಾಗಿದ್ದಿಲ್ಲ. ಹೀಗಾಗಿ ಈ ಒಂದು ಬಿಡುಗಡೆ ಒಳಗೆ ಇನ್ನೊಂದು ಅವ್ರು ಕಂಡೀಷನ್ ಹಾಕಿದ್ದಾರೆ. ಬಿಡುಗಡೆ ಮುಂದೆ ಇವರು ತಮ್ಮ ಯಾವ ಕಚೇರಿಗೆ ಹೋಗ್ಕೊಳ್ಳೋದು, ಯಾವುದೇ ಸಹಿ ಮಾಡೋದಿದ್ರು ರಾಜ್ಯಪಾಲ ಅಂಕಿತ ಹಾಕಿದ್ದಕ್ಕೆ ಮಾತ್ರ ಅಂಕಿತ ಹಾಕುವಂಥ ಮಾತನ್ನು ಹೇಳಿದ್ದಾರೆ. ಅನಗತ್ಯ ಬಂದು ಏನೋ ಗದ್ದಾಗೋದು ಬೇಕಾಗಿಲ್ಲ ಇವರು ಅಂತ ಮಾತು ಹೇಳಿದ್ದಾರೆ. ಅದೇನೋ ಆಗಲಿ, ಈಗ ಮಾತ್ರ ಕೇಜ್ರಿವಾಲ್ರ ಈ ಬಿಡುಗಡೆಯಿಂದಾಗಿ ಒಂದು ಏನಪ್ಪ ಅಂತಂದ್ರೆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿದಂಗೆ ಆಗಿದೆ. ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಗೂ ನಡಕ್ಕೆ ಹುಟ್ಟದ ಅಲ್ಲಪ್ಪ ಇವರೊಬ್ಬರು ಕೂಡಿದ್ರು ಅಂದ್ರೆ ನಮ್ಮನ್ನು ಪೂರ್ತಿ ಮನೆಗೆ ಕಳಿಸ್ತಾರೆ ಅನ್ನುವಂಥ ಒಂದು ಮಾತು. ಹೀಗಾಗಿ ಅವ್ರಿಗೇನು ಕಂಡೀಷನ್ ಹಾಕಿ ಕೊಟ್ಟಂಥ ಒಂದು ಜಾಮೀನು ಅದ, ಅದು ಒಂದು ರೀತಿಯಿಂದ ಅವ್ರಿಗೆ ಕಂಡೀಷನ್ ಹೌದು, ಇಲ್ಲಂತೂ ಅಲ್ಲ. ಜೊತೆಗೆ ಅವರ ಮಾತುಗಳನ್ನು ಕೇಳೋದಕ್ಕೆ ಇವತ್ತು ಎಲ್ಲರೂ ಕಾಯ್ತಾ ಇದ್ದಾರೆ ಅನ್ನುವಂಥ ಮಾತು. ಯಾರ್ದು? ಕೇಜ್ರಿವಾಲ್ ಅವರು. ಕೇಜ್ರಿವಾಲ್ ಮತ್ತು ಜೊತೆಗೆ ನಮ್ಮ ರಾಹುಲ್ ಗಾಂಧಿ, ಅವ್ರ ಜೊತೆಗೆ ನಮ್ಮ ಪ್ರಿಯಾಂಕಾ, ಇವರೆಲ್ಲರ ಧ್ವನಿ ಸೇರಿತಂದ್ರೆ ಮತ್ತು ತೇಜಸ್ವಿ ಯಾದವ್ರ ಧ್ವನಿ, ಅಖಿಲೇಶ್ ಯಾದವ್ರ ಧ್ವನಿ ಎಲ್ಲ ಕೂಡಿದು ಅಂದ್ರೆ ಮೋಸ್ಟ್ಲಿ ಮೋದಿ ಅವ್ರ ಧ್ವನಿ ಈ ಒಂದು ಸಪ್ಪಳದ ನಡಕ, ಯುವ ಸಪ್ಪಳದ ನಡಕ ತನ್ನ ಏನಪ್ಪ ಅಂತಂದ್ರೆ ಈಗಾಗಲೇ ಹೇಳಿದಂಗೆ ರಾಹುಲ್ ಗಾಂಧಿ ಅವ್ರು ಹೇಳಿದಂಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕತ್ತದಪ್ಪ ಅನ್ನೋಂಥ ಮಾತನ್ನು ಆದರೂ ಆಗ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೇಜ್ರಿವಾಲ್ರು ಬಂದಂಥ ಈ ಕೊಟ್ಟಂಥ 21 ದಿನಗಳ ಈ ಒಂದು ಜಾಮೀನು ಏನದ ಅವ್ರಿಗೆ ಒಳ್ಳೆಯ ಯಶಸ್ಸನ್ನು ನೀಡುವ ಸಾಧ್ಯತೆ ಇದಾವೆ ಅಂತ ಹೇಳ್ಬೇಕಾಗಿದೆ. ಒಟ್ಟಲ್ಲಿ ಏನಾದರೂ ಆಗಲಿ ಕೇಜ್ರಿವಾಲ್ರು ಮಾತ್ರ ಈ ಒಂದು ಸಂದರ್ಭದಲ್ಲೇ ನಮ್ಮ ವಿರೋಧ ಪಕ್ಷಗಳಿಗೆ ಟಾನಿಕ್ ಆಗಿದ್ದೇನು ಸುಳ್ಳಲ್ಲ. ಯಾಕಂದ್ರೆ ವಿರೋಧ ಪಕ್ಷಗಳಲ್ಲಿ ನಿಧಾನಕ್ಕೆ ಇವತ್ತು ಒಂದು ಒಕ್ಕಟ್ಟು ಮೂಡಿ ಬರ್ತಾಯಿದೆ. ಇದಕ್ಕೆ ಹಿಂದೆ ಒಂದು ಸ್ವಲ್ಪ ಆಗುವುದಿಲ್ಲ ಏನೋ ಅಂತ ತಿಳ್ಕೊಂಡಿದ್ವಿ, ಇವತ್ತು ಆಗಲಿಕ್ಕೆ